ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಜೈ ಶ್ರೀರಾಮ್. ಇವತ್ತಿನ ವ್ಲಾಗ್ ಏನಂದರೆ, ನಾನು ಕಾಲೇಜ್ಗೆ ಹೋಗ್ತಾಯಿದ್ದೀನಿ, ಅದಕ್ಕೋಸ್ಕರ ಈ ವ್ಲಾಗ್. ಮೆಟ್ರೋ ಸ್ಟೇಷನ್ಗೆ ಹೋದೆ, ಮೆಟ್ರೋ ಕ್ಯಾಚ್ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ 4 to 5 minutes ತೋರಿಸ್ತಾಯಿತ್ತು. ಮೆಟ್ರೋ ಬಂತು ಅಂತ ಮೆಟ್ರೋ ಹತ್ಕೊಂಡು ನೋಡಿದ್ರೆ ಫುಲ್ಲು ಜನ ಗುರು. ಅಲ್ಲಿ ಹಂಗೆ ಸ್ಟ್ಯಾಂಡಿಂಗಲ್ಲೇ ಬಂದ್ಬಿಟ್ಟು ನಮ್ಮ ಸ್ಟೇಷನ್ ಬಂತು ಅಂತ ಇಳ್ಕೊಂಡೆ. ಹಂಗೆ ನಡ್ಕೊಂಬಂದುವಾಗ ಗೊತ್ತಾಯಿತು ನನ್ನ ಹತ್ರ ಕಾರ್ಡ್ ಇಲ್ಲ, ಕಾಯಿನ್ ಬೈ ಮಾಡಿದ್ದೀನಿ, ಕಾಯಿನ್ ಹಾಕಬೇಕು ಅಂತ. ಎಕ್ಸಿಟ್ ಆಗಿಬಿಟ್ಟು ಆಮೇಲೆ ಒರಾನ್ ಮಾಲ್ ಮುಂದೆ ಬಂದೆ. ಆವಾಗ ನಮ್ಮ ಕಾಲೇಜ್ ಕ್ಲಾಸ್ಮೇಟ್ಸು ಇಬ್ಬರು ಕೈ ಇಟ್ಕೊಂಡು ಲವರ್ಸ್ ಥರ ಹೋಗ್ತಾಯಿದ್ರು ಒರಾನ್ ಮಾಲ್ ಮುಂದೆ. ಆಮೇಲೆ ರಾಮೇಶ್ವರಂ ಕೆಫೆ ಹತ್ರ ಬಂದುಬಿಟ್ಟು ಅಲ್ಲಿ ನಮ್ಮ ಹುಡುಗ ಬಂದಿದ್ದ ಅಂತ ನೋಡಿದೆ. ಅಲ್ಲಿ ನೋಡಿದ್ರೆ ನಮ್ಮ ಹುಡುಗರ ಸಭೆನೇ ಬಂತು. ಆಮೇಲೆ ಇವನು ನೋಡಿದ್ರೆ ಹೊಸ ಗಾಡಿ ತೊಗೊಂಡವನೇ, ಪಾರ್ಟಿಯಲ್ಲಿ ಅಂದರೆ ಪಾರ್ಟಿ ಇಲ್ಲ ಅಂತವನೇ. ಆಮೇಲೆ ಹಿಂಗೋ ಮಾಡಿಬಿಟ್ಟು ಕಾಲೇಜ್ ಒಳಗೆ ಹೋಗಿ ನೋಡಿದ್ರೆ ಮ್ಯಾಮ್ ಕ್ಲಾಸಲ್ಲಿ ಅಟೆಂಡೆನ್ಸ್ ಆಗ್ತವ್ರೆ. ಆಮೇಲೆ ಸ್ವಲ್ಪ ನಮ್ಮ ಹುಡ್ಗಂಗೆ ಕೂಳೆ ಕೊಟ್ಬಿಟ್ಟು ಈಚೆ ಬಂದ್ವಿ ಬ್ರೇಕಿಗೆ ಅಂತ ಈಚೆ ಬಂದಾಗ ಇವನು ನೋಡಿದ್ರೆ ರೋಡಲ್ಲೇ ಸೈಕ್ ಮಾಡ್ತವನೆ ಎಲ್ಲರಿಗೂ. ಆಮೇಲೆ ನಮ್ಮ ಕ್ಲಾಸ್ ಫಸ್ಟ್ CR ಆಗಕ್ಕೆ ನಿಂತಿರೋರು ಅವ್ರು ಬಂದುಬಿಟ್ಟು ಟಿಫನ್ ಆಯಿತಾ ಅಂತ ಕೇಳಿದ್ರು. ಅದಕ್ಕೆ ನಾನು ಟಿಫನ್ ಆಗಿಲ್ಲ, ಹಾಕಿಸ್ತೀರಾ ಅಂತ ಕೇಳಿ ಹಾಕ್ಸಿದ್ವಿ. ಆಮೇಲೆ ಮನೆಗೆ ಬಂದು ನೋಡಿದ್ರೆ ಈ ನನ್ನ ಮಕ್ಕಳು ಸೈಕು ಫುಲ್ಲು. ಏನ್ ಗುರು, ಏನ್ ಸಮಾಚಾರ? ಇವನ ಹೆಸರು ವೈನ್ ವಿಂಡೋ. ಅದಾದ್ಮೇಲೆ ನೋಡ್ರಿ ಅಣ್ಣನ ರಜನಿಕಾಂತ್ ಸ್ಟೈಲು, ಫುಲ್ಲು ರಜನಿಕಾಂತ್ ಮೂಡ್ಗೆ ಹೋಗ್ಬಿಟ್ಟವನು ಯೋ ಅಂದ್ಕೊಂಡು ಫುಲ್ಲು. ಆಮೇಲೆ ಏನೋ ಜಿಮ್ ಬಗ್ಗೆ ಮಾತಾಡಿದ್ಕೆ ಹೆಂಗೆಲ್ಲ ತಿಕ್ಕ ಎಲ್ಲ ಮಾತಾಡ್ದ ಇವನು. ನೋಡ್ರಿ ಈಗ ಫೈಟ್ ನೋಡ್ರಿ, ಇವ್ರದ್ದು ಫೈಟ್ ನೋಡ್ರಿ. ಇವನ್ ನೋಡಿದ್ರೆ ಅಣ್ಣ ಅವನ್ನ ದಿಂಬಲ್ ಮುಚ್ಚಿ ಸಾಯಿಸ್ಬಿಡೋಣ ಅಂತ ಇವನ್ ನೋಡ್ತವನೆ. ಮುತ್ಕೊಡ ವಿನೋದ. ನೋಡ್ರಿ ಇಲ್ಲಿಂದ ರಿಯಲ್ ಫೈಟ್ ಸ್ಟಾರ್ಟ್. ನೋಡು ಅವನೇನೋ ಜಿಮ್ಗೆ ಹೋಗ್ತೀಯ ಅಂತ ಅವ್ನು ನೋಡಿದ್ರೆ ಫುಲ್ಲು ಅವ್ನ ಕತ್ತೆಲ್ಲ ಇಸ್ಕೊಂಡು ಫುಲ್ ಇದು ಮಾಡ್ತವನೆ. ಆಮೇಲೆ ಲಾಸ್ಟಿಗೆ ಇವನು ಮುತ್ಕೊಟ್ಬಿಟ್ಟು ಸುಮ್ಮನೆ ಆಗ್ತವನೆ. ಅದಕ್ಕೆ ಅವನು ಏನಂತ ನೋಡ್ರಿ. ಎಲ್ಲ ಆಯಿತು, ಹೊರಗೆ ಬಂದ್ವಿ ಫುಲ್ಲು ಕ್ವಾಟ್ಲೆ ಇವನು ಅವನಿಗೆ. ಆಮೇಲೆ ನೈಟು ಮನೆಗೆ ಬಂದು ಸ್ವಲ್ಪ ನೋಡಿದೆ ಯಾರ್ಯಾರಿಲ್ಲ ಅಂತ. ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಕೂತಿದ್ರು. ಆವಾಗ ತಾನೇ ವ್ಯಾಪಾರ ಮುಗಿಸ್ಕೊಂಡು ಬಂದಿದ್ರು ನಮ್ಮ ಅಪ್ಪ ಅಮ್ಮ. ಆಮೇಲೆ ನಮ್ಮ ಅಚ್ಚಗೆ ಸ್ವಲ್ಪ ಕಾಟ ಕೊಟ್ಬಿಟ್ಟು ಅವನಿಗೆ ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಆಮೇಲೆ ಊಟಕ್ಕೆ ಕೂರಿಸಿದ್ರು. ಊಟಕ್ಕೆ ಕೂತ್ಕೊಂಡು ಊಟ ಮಾಡಿಕೊಂಡು ನಾನು ಹೇಳೋದು ಇಷ್ಟೇ.